ಕನ್ನಡಿಗರೇ, ಇವತ್ತು ನಾನು ನಮ್ಮ ಶುಂಠಿ ಕೃಷಿ ಹೇಗೆ ಮಾಡಿದ್ದಾರೆ ಕಳೆದ 6-7 ವರ್ಷದಿಂದ ಪ್ರತಿ ವರ್ಷ ನಾವು ಶುಂಠಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 6-7 ವರ್ಷದಿಂದ ನಾವು ಶುಂಠಿಯನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ. ಭೂಮಿಯನ್ನು ಉಳುಮೆ ಯಾವ ಥರ ಮಾಡಬೇಕು ಶುಂಠಿ ಕೃಷಿಗೆ, ಅದೇ ರೀತಿ ಬೀಜವನ್ನು ನಾವು ಯಾವ ಥರ ಸೆಲೆಕ್ಟ್ ಮಾಡಬೇಕು, ಯಾವ ಬೀಜವನ್ನು ಸೆಲೆಕ್ಟ್ ಮಾಡಿದರೆ ಒಂದು ಉತ್ತಮ ಇಳುವರಿಯನ್ನು ನಾವು ಪಡೀಬಹುದು. ಅದು ಅಲ್ಲದೆ ಯಾವ ಥರ ಎಲ್ಲ ರೋಗ ಇದಕ್ಕೆ ಬರುತ್ತೆ, ಹೇಗೆ ರೋಗದಿಂದ ನಾವು ಸಂರಕ್ಷಣೆಯನ್ನು ತಗೋಬೇಕು, ಯಾವ ಮಂತಲ್ಲಿ ನಾವು ಇದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು, ಮತ್ತು ಇದರ ಇಳುವರಿ 1 ಎಕರೆದಲ್ಲಿ ಎಷ್ಟು ಇಳುವರಿ ಬರುತ್ತೆ, ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡಲಿಕ್ಕೆ ಇದ್ದಾರೆ ಶಿಬು ಥಾಮಸ್. ಸೊ ಅವ್ರ ಹತ್ರನೇ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಬು ಥಾಮಸ್ ಎಂಬುದಾಗಿ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಅರಶಂಗೇರಿ ಎಂಬ ಗ್ರಾಮದಲ್ಲಿ ಕಳೆದ 6 ವರ್ಷದಿಂದ ಶುಂಠಿ ಬೆಳೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಶುಂಠಿ ಕೃಷಿಯನ್ನ ನಾವು ಮಾಡುವಾಗ ಸುಮಾರು ತಳಿಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾವೆಲ್ಲ ತಳಿಗಳಿದೆ ಮತ್ತು ನೀವು ಯಾವ ತಳಿಯನ್ನ ನೀವು ಆರಿಸ್ಕೊಂಡಿದ್ದೀರಾ ಒಂದು ಉತ್ತಮ ಇಳುವರಿ ಬರಲಿಕ್ಕೆ ಹೇಳ್ತೀರಾ? ಅನೇಕ ತಳಿಗಳಿದೆ. ನಮ್ಮ ಈ ಭಾಗದಲ್ಲಿ ರಿಗೋಡಿ ಹಾಗೂ ಹಿಮಾಚಲ್ ತಳಿಗಳನ್ನು ಮಾತ್ರ ನಾಟಿ ಮಾಡ್ತಾ ಇದ್ದಾರೆ. ರಿಗೋಡಿ ತಳಿ ನೀವು ಬೆಳೆಸೋದಾದರೆ ರಿಗೋಡಿಯಲ್ಲಿ ನೀವು ತುಂಬ ಉತ್ತಮವಾದ ಬೀಜ ಹಾಗೂ ನಿಮಗೆ ಯಾವುದೇ ರೀತಿಯಾದ ರೋಗಗಳು ಏನೂ ಬರದೇ ಇದ್ದರೆ 450ರಿಂದ 550 ಚೀಲದವರೆಗೂ ಒಂದು ಎಕರೆಯಲ್ಲಿ ನೀವು ಇಳುವರಿ ತಗೊಳ್ಬೋದು. ಅದೇ ಹಿಮಾಚಲ ಆದರೆ 350ರಿಂದ 450 ಚೀಲವರೆಗೂ ತೆಗೆದವರು ನಮ್ಮ ಭಾಗದಲ್ಲಿದ್ದಾರೆ. ಸೊ ಇದು ರಿಗೋಡಿನಾ? ಹೌದು, ಇದು ರಿಗೋಡಿ ಶುಂಠಿ. ಇವಾಗ 6 ತಿಂಗಳು ಕಂಪ್ಲೀಟ್ ಆಗ್ತದೆ. ಈ ನೆಕ್ಸ್ಟ್ ಅಕ್ಟೋಬರ್ 26ಕ್ಕೆ 6 ತಿಂಗಳು ಕಂಪ್ಲೀಟ್ ಆಗುತ್ತದೆ ಈ ಶುಂಠಿ. ರಿಗೋಡಿ ಶುಂಠಿಗೂ ಮತ್ತು ಹಿಮಾಚಲ್ ಶುಂಠಿಗೂ ಏನು ವ್ಯತ್ಯಾಸ ಬರುತ್ತೆ? ರಿಗೋಡಿ ಶುಂಠಿ ನಿಮಗೆ ಇಳುವರಿ ಜಾಸ್ತಿ ಬರುತ್ತದೆ, ಸ್ವಲ್ಪ ತೆಳ್ಳಗಿರುತ್ತದೆ ರಿಗೋಡಿ ಶುಂಠಿ. ಬಟ್ ಹಿಮಾಚಲ್ ದಪ್ಪಗಿರುತ್ತದೆ, ಅದು ಒಣಗಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತದೆ. ಸ್ವಲ್ಪ ನಾರಿರೋದ್ರಿಂದ ಅದು ಒಣಗಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತದೆ ಹಿಮಾಚಲ್ ಶುಂಠಿ. ಮತ್ತು ಹಿಮಾಚಲ್ ಶುಂಠಿಗೆ ಸ್ವಲ್ಪ ರೋಗ ಎಲ್ಲ ಕಡಿಮೆ ಇರುತ್ತದೆ. ರಿಗೋಡಿಗೆ ಸ್ವಲ್ಪ ರೋಗ, ನಿಮ್ಮ ಬೀಜ ಚೆನ್ನಾಗಿಲ್ಲದೇ ಇದ್ದರೆ ರೋಗಗಳೆಲ್ಲ ಜಾಸ್ತಿ ರಿಗೋಡಿಗೆ ಬರುತ್ತದೆ. ಬಟ್ ಹಿಮಾಚಲ್ಗೆ ಕಂಪೇರ್ಡ್ ಟು ರಿಗೋಡಿ ರೋಗಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತದೆ. ಓಕೆ, ಈ ಶುಂಠಿ ಕೃಷಿ ಮಾಡೋಕ್ಕಿಂತ ಮುಂಚಿತವಾಗಿ ಭೂಮಿನ ಅಂದರೆ ಯಾವ ಥರ ಉಳುಮೆ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ತೀವಿ? ನಾವು ನೇಗಿಲನ್ನೆಲ್ಲ ಹೊಡೆದು ಒಳ್ಳೆ ರೀತಿಯಾಗಿ ಮಣ್ಣು ಮಾಡ್ಕೊಳ್ಬೇಕು. ಮಣ್ಣು ಮಾಡ್ಕೊಂಡ್ರ ನಂತರ ನೀವು ನಿಮ್ಮ ಭೂಮಿಗೆ ಸುಣ್ಣ ಹಾಗೂ ಟ್ರೈಕೋಡರ್ಮಾ ಸುಡೋಮೋನಾಸ್ ಈ ರೀತಿಯಾದ ಫಂಗಿಸೈಡ್ಸ್ನೆಲ್ಲ ನೀವು ಅದಕ್ಕೆ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಸರಿ ರೋಟೋವೇಟ್ರೆಲ್ಲ ಹೊಡೆದು ನೀಟಾಗಿ ನಾವು 17 ಫೂಟಿಗೆ ಒಂದು ಮಡಿ ಮಾಡ್ತೀವಿ. 17 ಫೂಟಿಗೆ ಒಂದೊಂದು ಮಡಿ ಮಾಡಿ ಅದಕ್ಕೆ ಟ್ರೆಂಚಸ್ ಮಾಡ್ತೀವಿ. ಎಷ್ಟು ದೊಡ್ಡ 1.5ರಿಂದ 2 ಫೂಟ್ವರೆಗೂ ಟ್ರೆಂಚಸ್ ಮಾಡಿದರೆ ನೀರೆಲ್ಲ ಮಳೆಗಾಲದಲ್ಲಿ ಯಾವುದೂ ನೀರು ನಿಲ್ಲಬಾರ್ದು, ನೀರೆಲ್ಲ ಬಸದು ಚೆನ್ನಾಗಿ ಹೋಗಬೇಕು. ಅಷ್ಟು ಚೆನ್ನಾಗಿರುವಂಥ ಟ್ರೆಂಚಸ್ ಮಾಡಿ ಒಳ್ಳೆ ರೀತಿಯಾಗಿ ಪೈಪ್ಲೈನ್ ಮಾಡ್ಕೊಳ್ಬೇಕು. ಅಂತರ ಎಷ್ಟಿದೆ ಅಂತ ಹೇಳಿದ್ರೆ ನಮಗೆ ಮಡಿ ಬೆಡ್ಡಿಂದ ಬೆಡ್ಡಿಗೆ 17 ಫೂಟು ಇದೆ, ಹಾಗೂ ಮಡಿಯಿಂದ ಮಡಿಗೆ 3.5 ಫೂಟು ಬಿಟ್ಟಿರ್ತೀವಿ ನಾವು. ಅಂದ್ರೆ ನೀರೆಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಹರಿದೋಗುತ್ತೆ ಅಂತನಾ? ಹೌದು, ಶುಂಠಿಯಲ್ಲಿ ನೀವು ನೀರು ಯಾವತ್ತೂ ನಿಲ್ಲೇಬಾರ್ದು, ಚೆನ್ನಾಗಿ ಬಸದು ಹೋಗಬೇಕು. ಆದರೆ ಮಾತ್ರ ರೋಗ ಮುಕ್ತವಾದ ಶುಂಠಿಯನ್ನು ನೀವು ಬೆಳಿಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನನಗೆ ಇವಾಗ ಶುಂಠಿ ಕೃಷಿ ಮಾಡ್ಬೇಕಂತ ಇದೆ. ಸೊ ಭೂಮಿ ಇರಲ್ಲ, ಭೂಮಿ ಇಲ್ಲದೆ ಇದ್ದವರು ಶುಂಠಿ ಕೃಷಿನ ಅಂದ್ರೆ ಯಾವ ರೀತಿ ಭೂಮಿನ ತಗೋಬೇಕು? ಬೇರೆಯವ್ರ ಹತ್ರ ಈಗ ಲೀಸಿಗೆಲ್ಲ ತಗೊಳ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು, ಲೀಸಿಗೆಲ್ಲ ಆದ್ರೆ ಹೇಗೆ ಅಂತ? ನಮ್ಮ ಈ ಭಾಗದಲ್ಲಿ ಇವಾಗ 70,000ದಿಂದ 1,20,000ವರೆಗೂ ಪ್ರತಿ ಎಕರೆಗೆ 18 ತಿಂಗಳ ಪ್ರತಿ ಎಕರ್ಗೆ. ಹೌದು, ಪ್ರತಿ ಎಕರೆಗೆ 65,000ದಿಂದ 1,20,000ವರೆಗೂ ಅದು ನಿಮ್ಮ ಏರಿಯಾ ಹಾಗೂ ಆ ಮಣ್ಣು ನೀರು ಯಾವ ರೀತಿಯಾಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತದೆ. ಅಲ್ಲಿಯವರೆಗೂ ಒಂದು 18 ತಿಂಗಳ ಅಗ್ರಿಮೆಂಟ್ ಇರುತ್ತದೆ ಅದು. ಮತ್ತು ನೀವು ಅದರಲ್ಲಿ ಅವರು ಹೊಲದ ಮಾಲಕರು ಅಡಿಕೆ ಇದ್ದಿದ್ದಾದರೆ, ಅಡಿಕೆ ಇದ್ದರೆ ಸ್ವಲ್ಪ ಕಡಿಮೆ ಇರುತ್ತದೆ. ಇಲ್ಲಿ 35ರಿಂದ 40,000 50,000ದವರೆಗೂ ಅಡಿಕೆ ಇದ್ದಿದ್ದು. ಅಡಿಕೆ ಅದರಲ್ಲಿ ಆಲ್ರೆಡಿ ಇದ್ದರೆ, ಇಲ್ಲ ಹೊಸದಾಗಿ ಅವ್ರು ಅಡಿಕೆ ಪ್ಲಾಂಟ್ ಮಾಡಿ ಶುಂಠಿ ಮಾಡೋದಾದರೆ ಈ ರೀತಿಯಾದ ಲೀಸ್ ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಓಕೆ, ಉಳುಮೆ ಮಾಡುವಂತ ಟೈಮಲ್ಲಿ ಹೇಗೆ ಮಾಡ್ಬೇಕಂತ ಹೇಳಿದ್ರಿ. ಸೊ ಯಾವ ಮಂತಲ್ಲಿ ಉಳುಮೆ ಮಾಡಿದ್ರೆ ಬೆಸ್ಟ್? ಶುಂಠಿ ನಡುವುದಾದ್ರೆ ನೀವು ಮಾರ್ಚ್ ಏಪ್ರಿಲ್ ತಿಂಗಳೊಳಗಡೆ ನಟ್ರೆ ತುಂಬಾ ಉತ್ತಮ. ಮಾರ್ಚ್ ನಲ್ಲೇ ನಟ್ರೆ ನಿಮಗೆ ಒಳ್ಳೆ ಇಳುವರಿ ಸಿಗುತ್ತದೆ, ತುಂಬಾ ಚೆನ್ನಾಗಿ ಬೆಳವಣಿಗೆ ಎಲ್ಲ ಬರ್ತದೆ. ಸೊ ಮಾರ್ಚ್ ಅಂಡ್ ಏಪ್ರಿಲ್ ತಿಂಗಳೊಳಗಡೆ ನಾಟಿ ಮಾಡಿದ್ರೆ ತುಂಬಾ ಉತ್ತಮ. ಅಂದ್ರೆ ನೀರಿನ ವ್ಯವಸ್ಥೆ ಎಲ್ಲ ಮತ್ತೆ ಹೇಗೆ ಮಾಡ್ಕೊಳ್ತೀರಾ ನೀವು? ನೀರು ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ತೀವಿ. ನಮ್ಮ ಈ ಭಾಗದಲ್ಲೆಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ ಆಗಲಿ, ನಾನು ವಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಕಳೆದ 2 ವರ್ಷದಿಂದ ನಾವು ವಿಂಕ್ಲರ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ನೇ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು 2 ವರ್ಷದಿಂದ ನಾನು ವಿಂಕ್ಲರ್ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಸೊ ಅಂದ್ರೆ ಅನೇಕ ಕೆಲವೊಬ್ರೆಲ್ಲ ಕಡೆಗಳೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ತಾ Okay. ಇರ್ತಾರೆ, ಮತ್ತೆ ದೊಡ್ಡ ಸ್ಪ್ರಿಂಕ್ಲರ್ನು ಕೂಡ ಬೆಳೆಸಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಅನುಕೂಲಗಳಾಗಿ ನಿಮಗೆ ಅನುಕೂಲವಾಗಿರುತ್ತದೆ ಆ ರೀತಿಯಾಗಿ ನೀವು ಇರಿಗೇಷನ್ ಸಿಸ್ಟಮ್ ಮಾಡ್ಕೊಳ್ಬೋದು. ಬಟ್ ಏನಂದರೆ ಎಲ್ಲ ಭಾಗದಲ್ಲೂ ನೀರು ಚೆನ್ನಾಗಿ ಬೀಳಬೇಕು, ಮತ್ತು ನೀರೆಲ್ಲೂ ಕಟ್ಟಿ ನಿಲ್ಲಬಾರ್ದು. ಆ ರೀತಿಯಾದ ಆಗಿ ನೀವು ಸಿಸ್ಟಮ್ ಮಾಡಿಕೊಂಡ್ರೆ ಉತ್ತಮ. ಎಷ್ಟು ಖರ್ಚು ಬರ್ಬೋದು ಒಂದು ಎಕರೆಗೆ ನಮಗೆ ವಿಂಕ್ಲರ್ ಸಿಸ್ಟಮ್ ಮಾಡೋದಿದ್ರೆ ಎಷ್ಟು ಖರ್ಚು ಬರ್ಬೋದು? ವಿಂಕ್ಲರ್ ಸಿಸ್ಟಮ್ ಮಾಡೋದಾದರೆ ನಿಮಗೆ ಒಂದು ಎಕರೆಗೆ 30,000ವರೆಗೂ ಖರ್ಚು ಬರುತ್ತದೆ. ಯಾಕೆಂದರೆ ವಿಂಕ್ಲರ್ಗೆ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಖರ್ಚು ಬರ್ತದೆ, ಯಾಕೆಂದರೆ ಅದರಷ್ಟು ಪೈಪ್ ಹೋಗಲ್ಲ. ಮೈಕ್ರೋ ಸ್ಪ್ರಿಂಕ್ಲರ್ ಮಾಡೋದಾದರೆ ನೀವು ಅಗೇನ್ ನೀವು ಯಾವ ಕ್ವಾಲಿಟಿ ಪೈಪ್ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಹೊಸ ಪೈಪ್ಲೈನ್ ಮಾಡೋದಾದರೆ ನಿಮಗೆ ಒಂದು 35,000ವರೆಗೂ ಒಂದು ಎಕರೆಗೆ ಖರ್ಚು ಬರ್ಬೋದು ಪೈಪ್ಲೈನ್ದು, ಹೊಸ ಪೈಪ್ಲೈನ್ ಮಾಡೋದಾದರೆ. ಮತ್ತು ಅದೇ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ, ನೀವು ಯಾವ ಕ್ವಾಲಿಟಿ ಪೈಪ್ಸ್ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಮಳೆಗಾಲದಲ್ಲಿ ನೀರಿನ ಏನು ಕೊರತೆ ಬರಲ್ಲ. ಸೊ ಬೇಸಿಗೆ ಟೈಮಲ್ಲಿ ನೀವು ನೀರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಮಳೆಗಾಲದಲ್ಲಿ ಮಾತ್ರ ಅಂತಲ್ಲ, ಶುಂಠಿಗೆ ಯಾವ ರೀತಿಯಾಗಿ ನೀರು ಮ್ಯಾನೇಜ್ ಮಾಡ್ಬೇಕಂದ್ರೆ ನಿಮಗೆ 2 ದಿನ ಮಳೆ ಆಗದೇ ಇದ್ದರೂ ಕೂಡ, ಮಳೆಗಾಲದಲ್ಲಾಗಲಿ ಬೇಸಿಗೆಗಾಲದಲ್ಲಾಗಲಿ 2 ದಿನ ಮಳೆ ಆಗದೇ ಇದ್ದರೆ ನೀವು ಶುಂಠಿಗೆ ಕಂಟಿನ್ಯೂಸ್ ನೀರು ಬಿಡಲೇಬೇಕು. ಯಾಕೆಂದರೆ ಅದು ಹೀಟ್ ಆ್ಯಂಡ್ ಕೋಲ್ಡ್ ಎರಡೂ ಇಷ್ಟಪಡುವಂಥ ಒಂದು ಬೆಳೆ ಆಗಿದೆ. ಸೊ ಅದಕ್ಕೆ ಯಾವಾಗಲೂ ನೀವು ಮಾಯಿಶ್ಚರನ್ನು ಮೇಂಟೈನ್ ಮಾಡಿಕೊಂಡೇ ಹೋಗಬೇಕು. ಶುಂಠಿಗೆ ತುಂಬ ಯಥೇಚ್ಛವಾಗಿ ನೀರು ಬಿಡಬಾರ್ದು, ತುಂಬ ಬಿಸಿಯನ್ನು ಅದಕ್ಕೆ ಕೊಡಬಾರ್ದು. ನೀವು ಅದನ್ನು ಟೆಂಪ್ರೇಚರ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. 2 ದಿನ ಮಳೆ ಆಗದೆ ಹೋದರೂ ಕೂಡ ನೀವು ನೆಕ್ಸ್ಟ್ ಡೇ ಅದಕ್ಕೆ ನಿಮ್ಮ ಬೋರ್ವೆಲ್ ಮುಖಾಂತರ ನೀರು ಬಿಟ್ಟು ಹಾಯಿಸಲೇಬೇಕು. ನೀವು ನಮ್ಮ ಅಡಿಕೆ ತೋಟ ಎಲ್ಲ ಬೆಳೆಸ್ದಾಗಲ್ಲ ಶುಂಠಿ, ಅಡಿಕೆ ತೋಟದಲ್ಲಿ ನೀವು ಒಂದು ಮಳೆ ಆದರೆ ಒಂದು ವಾರ ನೀರು ಬಿಡದೆ ಹೋದರೂ ನಡೆಯುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಒಂದಿನ ಮಳೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ನೀವು ನೀರು ಕೊಟ್ಟರೆ ಅದು ತುಂಬ ಉತ್ತಮ. ಸೊ ಇದರಲ್ಲಿ ಎಷ್ಟು ಬೋರ್ ಇದೆ? ನಾವು ಇದರಲ್ಲಿ ಇವಾಗ ನಮ್ಮದು 2 ಬೋರ್ ಇದೆ, ಅದರಲ್ಲಿ ನೀರು ಕಡಿಮೆ ಇದೆ. ಇದು ನಮ್ಮದೇ ಜಮೀನು, 2 ಬೋರ್ ಇದೆ, ಅದರಲ್ಲಿ ನೀರು ಕಡಿಮೆ ಇದೆ. ನಾವು ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಆ ಕೃಷಿ ಹೊಂಡದ ನಮ್ಮ ಬೋರ್ ನೀರ್ಸ್ನೆಲ್ಲ ನಾವು ಅದಕ್ಕೆ ಸ್ಟಾಕ್ ಮಾಡಿಕೊಂಡು ಕೃಷಿ ಹೊಂಡದಿಂದ ನಾವು ಅಲ್ಲಿ ಓಪನ್ ವೆಲ್ ಮೋಟರ್ ಇಟ್ಕೊಂಡು ಅಲ್ಲಿಂದ ವಿಂಕ್ಲರ್ ಸಿಸ್ಟಮ್ ಮುಖಾಂತರ ಇರಿಗೇಷನ್ ಮಾಡ್ತಾಯಿದ್ದೀವಿ. ಸೊ ಈ ಶುಂಠಿ ಕೃಷಿಯನ್ನು ಮಾಡುವಾಗ ಏನೆಲ್ಲ ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ? ಶುಂಠಿ ಕೃಷಿಯಲ್ಲಿ ಅನೇಕ ಕೊಳೆ ರೋಗ ಒಂದು ಮೇನ್ ಇಶ್ಯೂ ಆಗಿದೆ. ಇವಾಗ ಕಳೆದ 1 ವರ್ಷದಿಂದ ಈ ವರ್ಷ ನಮ್ಮ ಭಾಗಗಳೆಲ್ಲ ಪೆರಿಕ್ಯುಲೇರಿಯಾ ಎಂಬ ಒಂದು ಹೊಸ ರೋಗ ಕಂಡು ಬಂದು ಅನೇಕ ರೈತರಿಗೆ ಅದೊಂದು ತೊಂದರೆ ಉಂಟು ಮಾಡಿದೆ. ಅದು ಎಲೆ ಚುಕ್ಕೆ ರೋಗ ಅಂತ ಹೇಳ್ತಾರೆ. ಎಲೆ ಚುಕ್ಕೆ ಮುಖಾಂತರ ಬಂದು ಪೆರಿಕ್ಯುಲೇರಿಯಾ ಬಂದು ಅದು ಪೂರ್ತಿ ಶುಂಠಿಯನ್ನೇ ಒಣಗಿಸಿ ಅಲ್ಲಿಂದ ಏನು ಅದು ಒಂದು ಬೆಳವಣಿಗೆನೇ ಇರಲ್ಲ ಶುಂಠಿಯಲ್ಲಿ, ಮತ್ತು ಇಳುವರಿ ಕೂಡ ಬರಲ್ಲ. ಒಂದ್ಸಾರಿ ಒಂದು ಜಾಗಕ್ಕೆ ಇವಾಗ ರೋಗ ಬಂದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಕೆಲವೊಂದಿಷ್ಟು ರೋಗಗಳಿದೆ, ಅದು ಸ್ಪ್ರೆಡ್ ಪೆರಿಕ್ಯುಲೇರಿಯಾ ಒಬ್ವಿಯಸ್ಲಿ ಅದು ಇವಾಗ ಕಳೆದ ವರ್ಷದಿಂದ ಬರ್ತಾ ಇದೆ. ನಮ್ಮ ಈ ಭಾಗದಲ್ಲೂ ಕೂಡ ಅನೇಕ ಸ್ಪ್ರೆಡ್ ಆಗಿದೆ. ನಮಗೇನೋ ದೇವ್ರ ದಯೆಯಿಂದ ಏನೂ ಬಂದಿಲ್ಲ. ಸೊ ಈ ಕೃಷಿ ನಮ್ಮ ಭೂಮಿಗೆ ಯಾವ ತರ ರೋಗ ಬಂದಿಲ್ಲ? ಇಲ್ಲ ಬಂದಿಲ್ಲ. ನಾವು ಅದಕ್ಕೋಸ್ಕರ ಈ ಪೆರಿಕ್ಯುಲೇರಿಯಾ ನಮ್ಮ ಈ ಭಾಗದಲ್ಲೆಲ್ಲ ಬಂದಾಗ ನಾವು ಈ ವರ್ಷ ಎಲ್ಲ ವರ್ಷಕ್ಕಿಂತ ತುಂಬ ಅಧಿಕವಾಗಿ ನಾವು ಸ್ಪ್ರೇಸ್ನೆಲ್ಲ ಮಾಡ್ಕೊಬೋದು. ಕಳೆದ ವರ್ಷದವರೆಗೂ ನಾವು 15 ಡೇಸ್ಗೆ ಒಂದ್ಸರಿ ಸ್ಪ್ರೇ ಮಾಡ್ತಿದ್ವು. ಈ ವರ್ಷ ನಾವು 10 ಡೇಸ್ಗೆ ಒಂದ್ಸರಿ ಪ್ರಿವೆಂಟಿವ್ ಆಗಿ ಸ್ಪ್ರೇಸ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕೆಂದರೆ ಈ ರೋಗಗಳು ಯಾವುದು ಬರದೇ ಇಲ್ಲ. ಬಿಕಾಸ್ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಅನೇಕರ ಜಮೀನಲ್ಲಿ ಈ ರೋಗ ಬಂದು ಅವ್ರ ಶುಂಠಿ ಕೃಷಿಯನ್ನೆಲ್ಲ ನಾಶವಾಗಿ ಹೋಗಿದೆ. ಸೊ ನಾವು 10 ಡೇಸ್ಗೆ ಒಂದ್ಸರಿ ಪ್ರಿವೆಂಟಿವ್ ಆಗಿ ಫಂಗಿಸೈಡ್ಸ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಅದನ್ನು ಕಂಟ್ರೋಲಲ್ಲೇ ಇಟ್ಕೊಂಡು ಬಂದಿದ್ವಿ. ಯಾವುದೇ ರೀತಿಯಾದ ರೋಗ ಈ 6 ತಿಂಗಳವರೆಗೂ ಬಂದಿಲ್ಲ ದೇವ್ರದ್ದು. ನಾಟಿ ಮಾಡುವಂಥ ಸಮಯದಲ್ಲಿ 1 ಎಕರೆ ನಾವು ಮಾಡಬೇಕು, ಇವಾಗ ಶುಂಠಿ ಕೃಷಿ ಮಾಡಬೇಕಂದ್ರೆ ಎಷ್ಟು ಖರ್ಚು ಬರ್ಬೋದು ನಮಗೆ? ಅದೆಲ್ಲ ಡಿಪೆಂಡ್ ಆಗುತ್ತದೆ. ನಾನು ಹೇಳಿದಾಗೆ ಯಾವ ಕ್ವಾಲಿಟಿ ಪೈಪ್ ತೊಗೊಳ್ತೀರಾ, ಹೊಸ ಪೈಪ್ಲೈನ್ ಮಾಡೋದಾದರೆ ಯಾವ ಕ್ವಾಲಿಟಿ ಪೈಪ್ ತೊಗೊಳ್ತೀರಾ, ಮತ್ತು ಬೀಜದ ರೇಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಒಳ್ಳೆ ಕ್ವಾಲಿಟಿ ಬೀಜ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಎಲ್ಲಿಂದ ಬೀಜ ಆಯ್ಕೆ ಮಾಡ್ಕೊಳ್ತಿರ್ತೀರಾ ಆ ಒಂದು ಪ್ಲಾಟನ್ನು ನೀವು ಯಾವಾಗಲೂ ವಿಸಿಟ್ ಮಾಡ್ತಾ ಇರಬೇಕು. ಅಲ್ಲಿ ರೋಗ ಮುಕ್ತವಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಶುಂಠಿ ಬೆಳೆಯುವಾಗ ಬೀಜದಲ್ಲಿ ಯಾವುದೇ ರೀತಿಯಾದ ರೋಗಗಳು ಏನೂ ಇಲ್ಲದೇ ಇರುವಂಥ ಪ್ಲಾಟ್ನಿಂದ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಶುಂಠಿ ಕೃಷಿಯು ತುಂಬ ಚೆನ್ನಾಗಿ ಮಾಡ್ಬೋದು. ಬೀಜನೇ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಚೆನ್ನಾಗಿ ಬರಲ್ಲ. ವೆರಿ ಇಂಪಾರ್ಟೆಂಟ್ ಆಗಿ ನೀವು ಮೇನ್ಲಿ ನೀವು ತುಂಬ ಗಮನ ವಹಿಸಬೇಕಾದ ಒಂದು ಮುಖ್ಯವಾದ ಇದಂದರೆ ಇದರಲ್ಲಿ ಶುಂಠಿ ಕೃಷಿ ಮಾಡುವಾಗ ಬೀಜವನ್ನು ಉತ್ತಮ ರೀತಿಯಾದ ಬೀಜವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ, ಒಳ್ಳೆ ಕ್ವಾಲಿಟಿ ಅಂತ ಬೀಜ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅದೇ ಹಾಗೆ ನೆಟ್ ಬಿಡೋದಾ, ಹಾಗೆ ಉಳುಮೆ ಮಾಡ್ಬಿಡೋದಾ, ಅಥವಾ ಅದಕ್ಕೆಲ್ಲ ಏನು ಪ್ರೊಸೀಜರ್ ಇದೆ? ಬೀಜ ನೀವು ಆಯ್ಕೆ ಮಾಡುವುದು 10 ತಿಂಗಳ ಬೆಳೆ ಆಗಿರಬೇಕು ಬೀಜ. ಅದು 10 ತಿಂಗಳು ಬೆಳೆದ ನಂತರ ಮಾತ್ರ ಬೀಜನ ಅದರಿಂದ ಕಿತ್ತಿರುವಂತ ಅಂದ್ರೆ 10 ತಿಂಗಳು ಕಂಪ್ಲೀಟ್ ಆಗಿರ್ಬೇಕು. ಹೌದು, ಇದು 10 ತಿಂಗಳ, ಇದು ನಾಟಿ ಮಾಡಿ 10 ತಿಂಗಳ ಆದ್ಮೇಲೆ ಮಾತ್ರ ಬೀಜವನ್ನು ಅದರಿಂದ ತೆಗೆದ್ರೆ ಅದು ತುಂಬಾ ಫುಲ್ಲಿ ಗ್ರೋನ್ ಆಗಿರುತ್ತದೆ. ಅದಾದ ನಂತರ ಅದನ್ನ ತೆಗೆದು ಅದನ್ನ ನೀವು ಒಳ್ಳೆ ಆಯ್ಕೆಯಾದ ಬೀಜಗಳನ್ನು ತೆಗೆದು ಅದನ್ನು ಮುರಿಬೇಕು. ಮುರಿದು ಅದನ್ನು ಫಂಗಿಸೈಡ್ ಹಾಗೂ ಇನ್ಸೆಕ್ಟಿಸೈಡಲ್ಲಿ
ನೀವು ಡಿಪ್ ಮಾಡಿ ಅದನ್ನು ತೆಗೆದು ನೀವು ಇಡಬೇಕು. ನೀವು ಎಲ್ಲಾದರೂ ಎಷ್ಟು ನೆರಳಿರುವಂಥ ದಿನ ಎಷ್ಟು ದಿನ ಇಡಬೇಕಂತ ಆದರೆ ನೀವು ಎಷ್ಟು ದಿನದಲ್ಲಿ ನಾಟಿ ಅಂದ್ರೆ ಜಸ್ಟ್ ಮಾಡ್ತಿರ್ತೀರ ಡಿಪ್ ಮಾಡಿ ಅಷ್ಟುವರೆಗೂ ಇಟ್ಬಿಡೋದಾ? ಡಿಪ್ ಮಾಡಿ ಅದನ್ನು ತೆಗ್ದು ತೆಗೆದು ಬಿಡೋದು. ನೀವು ನೆರಳಿರುವಂಥ ಗಾಳಿ ಒಳ್ಳೆ ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ನೀವು ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ನೀವು ನಾಟಿ ಮಾಡುವವರೆಗೂ. ಓಕೆ. ಮತ್ತು ನಾವು ಅನುಸರಿಸುವ ಒಂದು ಕ್ರಮವೇನೆಂದರೆ, ನಾಟಿ ಮಾಡೋದಕ್ಕಿಂತ ಒಂದು 2 ಈಗ ಇದನ್ನು ಬೀಜ ಮುರಿದ ನಂತರ ನಾವು ಇನ್ಸೆಕ್ಟಿಸೈಡ್ ಹಾಗೂ ಫಂಗಿಸೈಡ್ ಹಾಗೂ ಬ್ಯಾಕ್ಟೀರಿಯಾ ನಾಶಕಲ್ಲಿ ಡಿಪ್ ಮಾಡಿ ಇಟ್ಟಿರ್ತೀವಿ. ನಾಟಿ ಮಾಡೋದಕ್ಕಿಂತ ಒಂದು 2 ದಿನ ಮುಂಚಿತವಾಗಿ ನಾನೊಂದು ಹ್ಯೂಮಿಕ್ ಆ್ಯಸಿಡ್ ಹಾಗೂ ಇದರಲ್ಲಿ ಅಂದರೆ ಅದು ಒಳ್ಳೆ ಏನು ಹೇಳಿ ಸ್ಪ್ರೌಡ್ ಇದು ಮೊಳಕೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು ಹ್ಯೂಮಿಕ್ ಆ್ಯಸಿಡಲ್ಲಿ ನಾವು ಡಿಪ್ ಮಾಡಿ ಕೂಡ ತೆಗಿತೀವಿ, ಮೊಳಕೆ ಚೆನ್ನಾಗಿ ಬರಲಿ ಎಂಬುದಾಗಿ. ಓಕೆ. ನಾಟಿ ಮಾಡುವಂಥ ಸಮಯದಲ್ಲಿ ಮತ್ತೆ ಏನೆಲ್ಲ ಗೊಬ್ಬರವನ್ನು ಹಾಕಿ ನೀವು ನಾಟಿ ಮಾಡ್ತೀರಾ? ನಾವು ಕಳೆದ 3 ವರ್ಷದಿಂದ ನಾನು ಕೋಳಿ ಗೊಬ್ಬರವನ್ನು ಇನಿಷಿಯಲಿ ಒಂದು ನಾಟಿ ಮಾಡೋದಕ್ಕಿಂತ 1 ವಾರ ಅಥವಾ 2 ವಾರದ ಹಿಂದೆ ಕೋಳಿ ಗೊಬ್ಬರವನ್ನೆಲ್ಲ ಪೂರ್ತಿ ಸ್ಪ್ರೆಡ್ ಮಾಡಿ ರೋಟ್ರಿ ಹೊಡೆದು ಸುಣ್ಣದ ಪುಡಿ, ಕೃಷಿ ಸುಣ್ಣದ ಪುಡಿಯನ್ನು ಪೂರ್ತಿ ಮಡಿಗೆಲ್ಲ ನಾವು ಸ್ಪ್ರೆಡ್ ಮಾಡ್ತೀವಿ. ಅದಾದ ನಂತರ ನಾಟಿ ಮಾಡೋದು 2 ದಿನದ ಮುಂಚೆ ನಾವು ಚೆನ್ನಾಗಿ ನೀರನ್ನು ಕೊಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಾಟಿ ಮಾಡ್ತೀವಿ. ಮತ್ತು ಗೊಬ್ಬರಗಳು ನಾಟಿ ಮಾಡುವಾಗ ನಾವು ನಿಮಗೆ ಕಬ್ಬಿನ ಗೊಬ್ಬರ ಆಗಲಿ, ಈಗ ಅನೇಕ ರೀತಿಯಾದ ಸಾವಯವ ಗೊಬ್ಬರ ಬ್ಲ್ಯಾಕ್ ಪೌಡರ್ಸ್ ಥರ ಸಿಗುತ್ತದೆ. ಆ ಥರ ಭೂಮಿತ್ರ ಅನೇಕ ಗೊಬ್ಬರಗಳಿವೆ. ನಾವು ಬೇವಿನ ಹಿಂಡಿ, ಈ ರೀತಿಯಾದ ಎಲುಬಿನ ಪುಡಿ, ಈ ರೀತಿಯಾದ ಗೊಬ್ಬರಗಳು, DAP ಈ ರೀತಿಯಾದ ಗೊಬ್ಬರಗಳನ್ನೆಲ್ಲ ಮಿಕ್ಸ್ ಮಾಡಿ ನಾಟಿ ಮಾಡುವಾಗ ಗುಣಿಗೆ ಹಾಕಿ ನಾಟಿ ಮಾಡ್ತೀವಿ. ಸೊ ಇದು ಎಷ್ಟು ತಿಂಗಳ ತನಕ ಇದು ಫುಲ್ಲಿ ಗ್ರೋನ್ ಆಗಲಿಕ್ಕೆ ಎಷ್ಟು ತಿಂಗಳು ಬೇಕಾಗತ್ತೆ? ಮತ್ತೆ ಎಷ್ಟು ಸಾರಿ ಗೊಬ್ಬರನ ನಾವು ಹಾಕಬೇಕಾಗತ್ತೆ? ನಮ್ಮ ಈ ಭಾಗದಲ್ಲಿ 4 ಬಾರಿ ಅಲ್ಲಿ ಎಲ್ಲರೂ ಗೊಬ್ಬರ ಹಾಕ್ತಾರೆ. ಅದು ಹಾಗೆ ನಿಮಗೆ ಕ್ಲೈಮೇಟ್ ಯಾವ ರೀತಿಯಾಗಿದೆ, ನಿಮ್ಮ ಶುಂಠಿ ಬೆಳವಣಿಗೆ ಯಾವ ರೀತಿಯಾಗಿದೆ, ರೋಗಗಳು ಏನಾದರೂ ಇದೆಯಾ, ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತದೆ. ಬಟ್ ಮಿನಿಮಮ್ ಎಲ್ಲರೂ 3 ರಿಂದ 4 ಗೊಬ್ಬರ ಹಾಕ್ತಾರೆ. ಪ್ರತಿ ಸಾರಿ ನೀವು ಗೊಬ್ಬರ ಕೊಡುವಾಗ ಒಂದು ಸಾರಿ ಮಣ್ಣನ್ನು ಏರಿಸಿದರೆ ತುಂಬ ಚೆನ್ನಾಗಿರುತ್ತದೆ. ನೀವು ಯಾವ ರೀತಿ ಎಷ್ಟು ಮಣ್ಣು ಕೊಡ್ತಾ ಇರ್ತೀರಾ ಅಷ್ಟು ಗಡ್ಡಿ ಬೆಳೀತಾ ಹೋಗುತ್ತದೆ, ಅಷ್ಟು ಇಳುವರಿ ಕೂಡ ನಿಮ್ಗೆ ಜಾಸ್ತಿ. ಮಣ್ಣನ್ನು ಎಷ್ಟು ಸಾರಿ ಏರಿಸಬೇಕು? ನೀವು ಗೊಬ್ಬರ ಕೊಟ್ಟಾಗೆಲ್ಲ ಮಣ್ಣು ಕೊಟ್ಟರೆ ಉತ್ತಮ. ನೀವು ಗೊಬ್ಬರ ಕೊಟ್ಟ ಹಿಂದಿಂದನೇ ಮಣ್ಣು ಹಾಕ್ತಾ ಹೋದರೆ ಅದು ಉತ್ತಮವಾಗಿ ಬೆಳವಣಿಗೆ ಬರುತ್ತದೆ ಶುಂಠಿ. ಮಳೆಗಾಲದಲ್ಲಿ ಮತ್ತೆ ಯಾವ ಥರ ರೋಗ ಬರುವಂಥ ಚಾನ್ಸಸ್ ಇರುತ್ತೆ ಇದಕ್ಕೆ? ಅಧಿಕವಾಗಿ ಮಳೆ ಬಂದರೆ ಕೊಳೆ ರೋಗ ಎಲ್ಲ ಬರುವ ಚಾನ್ಸಸ್ ಇರುತ್ತದೆ. ಕೊಳೆ ರೋಗ ಆಗಲಿ, ಇವಾಗ ಕೆಲವೊಂದು ಕಡೆ ಬಾಡುಕೊಳೆ, ಈ ರೀತಿಯಾದ ಹಸಿರು ಕೊಳೆ, ಈ ರೀತಿಯಾದ ರೋಗಗಳೆಲ್ಲ ನಮ್ಮ ಈ ಭಾಗದಲ್ಲೆಲ್ಲ ಬರ್ತಾ ಇರುತ್ತದೆ. ಅಂದ್ರೆ ಶುಂಠಿನ ಅದು ಕೊಳಿಸ್ತಾ ಹೋಗ್ಬಿಡತ್ತಾ? ಹೌದು, ನೀರು ಜಾಸ್ತಿ ಪ್ರಮಾಣ ಆಗಲಿ, ಇಲ್ಲ ನಿಮ್ಮ ಬೀಜದಲ್ಲಿ ಏನಾದರೂ ರೋಗ ಇನಿಷಿಯಲಿ ಇದ್ದರೂ ಕೂಡ ಅದರಿಂದ ಕೂಡ ಅದು ಎಫೆಕ್ಟ್ ಆಗುತ್ತದೆ. ಅಕ್ಕಪಕ್ಕದಲ್ಲಿ ಏನಾದರೂ ರೋಗಗಳಿದ್ದರೆ ಇದೆಲ್ಲ ಅದಕ್ಕೆ, ಅದು ಮಣ್ಣಿನಲ್ಲಿ ಏನಾದರೂ ರೋಗಗಳಿದ್ದರೆ ನೀವು ಮಣ್ಣನ್ನು ಕೂಡ ನೀವು ಆಯ್ಕೆ ಮಾಡುವಾಗ ತುಂಬ ಉತ್ತಮ ರೀತಿಯಾದ ಮಣ್ಣನ್ನೇ ಆಯ್ಕೆ ಮಾಡಿಕೊಳ್ಬೇಕು. ತುಂಬ ಕರ್ಲ್ ಮಣ್ಣಾಗಲಿ, ಉಸುಕು ಮಣ್ಣಾಗಲಿ, ಆ ರೀತಿಯಾದ ಮಣ್ಣುಗಳನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬಾರ್ದು. ಮಣ್ಣಲ್ಲಿ ಕೂಡ ರೋಗಗಳು ಬರಲಿಕ್ಕೆ ಚಾನ್ಸಸ್ ಇರುತ್ತದೆ. ಸೊ ನೀವು ರೋಗ ಮಳೆಗಾಲದಲ್ಲಿ ಬರುವಾಗ ನೀವು ಅದಕ್ಕೆ ಪ್ರಿವೆಂಟಿವ್ ಆಗಿ, ನಾವು ರೋಗ ಬಂದ ನಂತರ ಸ್ಪ್ರೇ ಮಾಡೋದಕ್ಕಿಂತ ಅದು ಬರೋಕ್ಕಿಂತ ಮುಂಚಿತವಾಗಿ ಪ್ರಿವೆಂಟಿವ್ ಆಗಿ ನೀವು ಸ್ಪ್ರೇ ಮಾಡ್ತಾ ಹೋದರೆ ಯಾವುದೇ ರೀತಿಯಾದ ರೋಗಗಳು ಬರಲ್ಲ. ಎಲ್ಲಾದರೂ ಒಂದು ಕಡೆ ರೋಗ ಕಂಡ್ರೆ ನೀವು ಅದನ್ನು ಇನ್ನೊಂದು ದಿನಕ್ಕೆ ಬಿಡದೆ ಅವತ್ತಿನ ದಿನವೇ ಅದಕ್ಕೆ ಬೇಕಾಗಿರುವ ಕ್ಯೂರೇಟಿವ್ ಸ್ಪ್ರೇಸ್ನೆಲ್ಲ ಮಾಡಿ ಅದನ್ನು ಹತೋಟಿಗೆ ತಂದು ಕೊಟ್ಟರೆ ಬೇರೆ ಕಡೆ ಸ್ಪ್ರೆಡ್ ಆಗದೆ ಅದು ಕಂಟ್ರೋಲ್ ಆಗುತ್ತದೆ. ನೀರಲ್ಲಿ pH ಲೆವೆಲ್ ಹಾಗೆ ಮಣ್ಣಿನಲ್ಲಿ ಮಾಯಿಶ್ಚರ್ ಲೆವೆಲ್ ಏನಾದ್ರು ನೋಡ್ಬೇಕಂತ ಇದೆಯಾ ಶುಂಠಿ ಕೃಷಿ ಮಾಡುವಾಗ? ಹೌದು, ನೀವು ಸ್ಪ್ರೇ ಮಾಡುವಾಗ ಸ್ಪ್ರೇ ಮಾಡುವಾಗ ನಿಮಗೆ pH ಮೀಟರ್ ಎಂಬುವರಾಗಿ ಒಂದು ಮೀಟರ್ ಸಿಗುತ್ತದೆ. ಆ ಮೀಟರ್ ಮುಖಾಂತರ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ನೀರನ್ನು ನಾರ್ಮಲ್ pHಗೆ ತಂದುಬಿಟ್ಟು ಅದರಲ್ಲಿ ನೀವು ಹಾಕ್ತಿರೋ ಸ್ಪ್ರೇಸ್ನೆಲ್ಲ ಹಾಕಿ ನೀವು ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತದೆ. ಮತ್ತು ಮಾಯಿಶ್ಚರ್ನು ಕೂಡ ನೋಡುವಂಥ ಒಂದು ಇಕ್ವಿಪ್ಮೆಂಟ್ ಸಿಗುತ್ತದೆ. ನೀವು ಅದನ್ನು ನೀವು ಮಣ್ಣಿನೊಳಗಡೆ ಇಟ್ಟುಬಿಟ್ಟು ನೋಡಿದರೆ ಎಷ್ಟು ನಿಮ್ಮ ಮಣ್ಣಿನಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಎಂಬುದು ಆ ಮಾಯಿಶ್ಚರ್ ಮೀಟರ್ ಮುಖಾಂತರ ನಿಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಇದು pH ಮೀಟರ್ ವೆರಿ ಇಂಪಾರ್ಟೆಂಟ್. ಎಲ್ಲ ಶುಂಠಿ ಮಾಡುವಂಥ ರೈತರು ಆ pH ಮೀಟರ್ ತೊಗೊಂಡು ಆ pH ಮೀಟರ್ ಮುಖಾಂತರವೇ ನೀವು ಸ್ಪ್ರೇ ಮಾಡಿದರೆ ತುಂಬ ಉತ್ತಮ. ನಾನು ಕಳೆದ 1 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಮುಖಾಂತರ ನಾವು ಸ್ಪ್ರೇ ಮಾಡೋದಾದರೆ ನಿಮ್ಮ ಸ್ಪ್ರೇಸ್ ಎಲ್ಲ ತುಂಬ ಉತ್ತಮವಾಗಿ ವರ್ಕ್ ಆಗುತ್ತದೆ. ಯಾಕೆಂದರೆ ನೀವು ನೀರನ್ನು ಕರೆಕ್ಟಾಗಿ pH ಕಂಟ್ರೋಲ್ ಮಾಡಿಬಿಟ್ಟೆ ಸ್ಪ್ರೇ ಮಾಡ್ತಿರ್ತೀರ. ಸೊ ಅದಕ್ಕೋಸ್ಕರ pH ಮೀಟ್ರ್ ಎಲ್ಲ ಶುಂಠಿ ಮಾಡುವಂಥ ರೈತರು ಬಳಸೋದಾದರೆ ತುಂಬ ಉತ್ತಮ ಎಂಬುದು ನಮ್ಮ ಅನಿಸಿಕೆ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಶುಂಠಿ ಕೃಷಿಯನ್ನ ಯಾವ ರೀತಿಯಾಗಿ ರೋಗ ಮುಕ್ತವಾಗಿ ನಾವು ಬೆಳೆಯಬಹುದು ಎಂಬುದಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು. ಸೊ ಮುಂದಿನ ದಿನಗಳಲ್ಲಿ ನೀವು ಮಾಡಬಹುದು. ಶುಂಠಿ ಕೃಷಿಯನ್ನ ಮಾಡಲಿಕ್ಕೆ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಾವು ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋನ ಹಾಕುವಾಗ ನಿಮಗೆ ರೆಕಮೆಂಡೇಶನ್ ಬರುತ್ತೆ. ಸೊ ನಮ್ಮ ವಿಡಿಯೋನ ನೀವು ತಪ್ಪದೆ ನೋಡ್ಬೋದು. ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ಬಾಯ್.